ಆತ್ಮೀಯರೇ, ಕಲ್ಯಾಣಿ ಹಿಡನ್ ವೈಬ್ಸ್ಗೆ ಸ್ವಾಗತ. ಹರೇ ಕೃಷ್ಣ. ಸಕಲೈಶ್ವರ್ಯ ಬೇಕೆನ್ನುವವರು ಶುಕ್ರವಾರ ಈ ಪೂಜೆ ಮಾಡಿ. ಶುಕ್ರವಾರ ನೀವು ರೇಷ್ಮೆ ಸೀರೆ ಉಟ್ಟುಕೊಂಡು ಈ ಪೂಜೆ ಮಾಡಬೇಕು. ನೀವು ಹಲವಾರು ರೀತಿಯ ಪೂಜೆ ಮಾಡಿ ಲಕ್ಷ್ಮಿ ಒಲಿಯಲಿಲ್ಲ ಅಂತ ಇದ್ದರೆ ಈಗ ನಾನು ಹೇಳುವ ರೀತಿಯಲ್ಲಿ ಮಹಾಲಕ್ಷ್ಮಿಯನ್ನು ಒಲಿಸಿಕೊಳ್ಳಬಹುದು. ಒಂದೇ ಸೀರೆ ಆದರೂ ಪರವಾಗಿಲ್ಲ. ಪ್ರತಿ ಶುಕ್ರವಾರ ಲಕ್ಷ್ಮೀ ಪೂಜೆಯನ್ನು ರೇಷ್ಮೆ ಸೀರೆ ಉಟ್ಟುಕೊಂಡೇ ಮಾಡಬೇಕು. ಒಂದೊಂದು ಸೀರೆ ಹೊಸ ಸೀರೆ ಆದರೆ ಇನ್ನೂ ಒಳ್ಳೆಯದು. ಯಾರ್ಯಾರ ಮದುವೆಗೆ ಸೀಮಂತಕ್ಕೆ ಹೋಗ್ತೀರಲ್ವ, ಅದಕ್ಕೂ ಮೊದಲು ಮನೆಯಲ್ಲಿ ಉಟ್ಟುಕೊಂಡು ದೇವರ ಎದುರು ಕುಳಿತು ಪೂಜೆ ಮಾಡಿ ನೋಡಿ. ನಿಮಗೆ ಲಕ್ಷ್ಮಿ ಒಲಿಯೋದರಲ್ಲಿ ಯಾವುದೇ ಸಂಶಯವಿಲ್ಲ. ಪ್ರತಿ ಶುಕ್ರವಾರ ಹೀಗೆ ಮಾಡಿ. ಸಂಜೆ ಹೊತ್ತು ಒಂದು ಲಕ್ಷ್ಮೀನಾರಾಯಣರ ಫೋಟೋ ಅಥವಾ ವಿಗ್ರಹವಾದರೆ ಚಿಕ್ಕದಿರಲಿ, ಅರಸಿನ ಕುಂಕುಮ ಹಚ್ಚಿ ಮತ್ತು ಒಂದು ಮಣೆ ಮೇಲೆ 5 ದೀಪ ಹಚ್ಚಿ ಅದಕ್ಕೂ ಅರಸಿನ ಕುಂಕುಮ ಹಚ್ಚಿ ಈ ಪೂಜೆ ನಿಮ್ಮ ಜೀವನವನ್ನೇ ಬದಲಿಸುತ್ತದೆ. ಲಕ್ಷ್ಮೀನಾರಾಯಣರಿಗೆ ಧೂಪ ದೀಪ ಹಚ್ಚಿ ಏನಾದರೂ ನೈವೇದ್ಯ, ಹಾಲು ಸಕ್ಕರೆ ತುಪ್ಪವಾದರೂ ಸಾಕು, ನೈವೇದ್ಯ ಮಾಡಿ ಆರತಿ ಬೆಳಗಿ ನಂತರ ನಮಸ್ಕಾರ ಮಾಡಿ. ಮಣೆ ಮೇಲೆ ದೀಪಗಳಿಗೆ 5 ಪ್ರದಕ್ಷಿಣೆ ಬನ್ನಿ. ಇಟ್ಟಿರ್ತಿರಲ್ಲ 5 ದೀಪ ಅರಸಿನ ಕುಂಕುಮ ಹಚ್ಚಿ ಬೆಳಗಿರ್ತಿರಲ್ವ, ಅದಕ್ಕೆ 5 ಪ್ರದಕ್ಷಿಣೆ ಬರ್ತಾ ಪ್ರತಿ ಸಲ ಅರಸಿನ ಕುಂಕುಮ ಹಚ್ಚಿ 5 ಪ್ರದಕ್ಷಿಣೆ 5 ನಮಸ್ಕಾರ ಆದಮೇಲೆ ಅಲ್ಲೇ ಸ್ವಲ್ಪ ದೂರದಲ್ಲಿ ಕುಳಿತುಕೊಳ್ಳಿ. ಓಂ ಶ್ರೀಂ ಶ್ರೀಯೇ ನಮಃ, ಓಂ ಶ್ರೀಂ ಶ್ರೀಯೇ ನಮಃ ಅಂತ 108 ಸಲ ಜಪ ಮಾಡಿ. ನಂತರ 5 ನಿಮಿಷ ಕಣ್ಣು ಮುಚ್ಚಿ ಕುಳಿತು ನಿಮಗೆ ಬೇಕಾದ ವಸ್ತುಗಳು, ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಕಾರು ಬೇಕಂದರೆ ಕಾರು, ಲ್ಯಾಪ್ಟಾಪ್ ಬೇಕಂದರೆ ಅದು, ಮನೆ ಬೇಕಂದರೆ ಮನೆ, ನಿಮ್ಮ ಇಚ್ಛೆಗಳನ್ನು ಕಲ್ಪನೆ ಮಾಡಿಕೊಳ್ಳಿ. ನಿಮಗೆ ಯಾವುದು ಬೇಕು, ಹೇಗೆ ಬೇಕು ಹಾಗೇ ಇರಬೇಕು ನಿಮ್ಮ ಕಲ್ಪನೆ ಕೂಡ. ಯಾರ್ದಾದ್ರೂ ಬರಬೇಕಾದ ದುಡ್ಡು ಬರಬೇಕಾದ್ರೆ ಸಾಲ ತಗೊಂಡು ಕೊಡದೇ ಇದ್ದರೆ ಅದು ಕೂಡ ಸಿಕ್ಕಿದಂತೆ ಕಲ್ಪನೆ ಮಾಡಿಕೊಳ್ಳಿ. 1-2 ತಿಂಗಳುಗಳಲ್ಲೇ ನಿಮ್ಮ ಕೋರಿಕೆ ಈಡೇರಬಹುದು. ಕೆಲವರಿಗೆ 1 ತಿಂಗಳಲ್ಲೇ ಸಿಗಬಹುದು, ಮತ್ತು ಕೆಲವರಿಗೆ 1 ವರ್ಷದೊಳಗೆ ಖಂಡಿತ ಸಿಗುತ್ತೆ. ಇಷ್ಟು ವರ್ಷ ಏನಾಗಿಲ್ಲ ಅಂತ ಕೊರಗೋರು ಇನ್ನೂ ಕೆಲವು ತಿಂಗಳು ಕಾಯುವುದರಲ್ಲಿ ಬೇಜಾರಿಲ್ಲ ತಾನೇ. ಮಾಡಿ, ಖಂಡಿತ ನಿಮಗೆ ಬೇಕಾಗಿದ್ದು ಸಿಕ್ಕೇ ಸಿಗುತ್ತೆ. ಭಾಗ್ಯ ಸೌಭಾಗ್ಯಗಳು ಬರುತ್ತೆ, ನೆಮ್ಮದಿ ಕಾಣ್ತೀರಿ. ಸಂಶಯ ಪಡಬಾರ್ದು ಅಷ್ಟೇ. ಶುಭವಾಗಲಿ. ರಾಧೆ ರಾಧೆ. ಹರೇ ಕೃಷ್ಣ. ನಿಮ್ಮ ಕಾರ್ಯ ನೆರವೇರಿದಾಗ ಕಮೆಂಟ್ಸ್ ಮಾಡಲು ಮರೆಯದಿರಿ, ಹಾಗೂ ಎಲ್ಲರೊಂದಿಗೆ ಶೇರ್ ಮಾಡಿ. ಸ್ನೇಹಿತರೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು. ನಮಸ್ಕಾರ.